ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವತ್ತೂ ಪಾದಾರ್ಪಣೆ ಮಾಡಿದೆ. ಅದರಿಂದ ಇಲ್ಲಿವರೆಗೂ ನಿರಂತರವಾಗಿ ನಿಟ್ಟುಸಿರು ಬೆಳೆಸಿದ್ದೇನೆ. ನಾನು ಪ್ರಾರಂಭಿಕವಾಗಿ 2018 ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ 1 ವರ್ಷ 4 ತಿಂಗಳು ಸಮ್ಮಿಶ್ರ ಸರ್ಕಾರ ಇತ್ತು. 1 ವರ್ಷ 4 ತಿಂಗಳು ಒಳ್ಳೆ ಕೆಲಸ ಮಾಡಿ ಭಾಳ ಖುಷಿಯಾಗಿ ಜನರಿಗೆ ಎಲ್ರಿಗೂ ಕಾರ್ಯಕರ್ತರಿಗೆ ಎಲ್ರಿಗೂ ತೃಪ್ತಿಯಾಗಿತ್ತು. ಒಳ್ಳೆ ಕೆಲಸ ಮಾಡಿ 2013 ಚುನಾವಣೆಯಲ್ಲಿ ನಾನು ಸೋತಾಗಲೂ ಅಭಿವೃದ್ಧಿಗೆ ಯಾವುದೇ ಅಡ್ಡಗಾಲ ಹಾಕಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿಗೆ ಸಹಕಾರ ಕೊಟ್ಟು ಇದೆಲ್ಲ ಕ್ಷೇತ್ರದ ಜನರಿಗೆ ಎಲ್ಲ ಗೊತ್ತಿದೆ. 2018 ಚುನಾವಣೆಯಲ್ಲಿ 1 ವರ್ಷ 4 ತಿಂಗಳಿಗೆ ನಮ್ಮ ಸರ್ಕಾರ ಅವರ ದುಷ್ಕೃತ್ಯಕ್ಕೆ ಅಂದರೆ ಶಾಸಕರ ಖರೀದಿ ಮಾಡಿ ಸರ್ಕಾರ ಪತನ ಮಾಡಿದಲ್ಲ, ಅದಾದಮೇಲೆ ಶುರುವಾಯಿತು ನನ್ನ ಮೇಲೆ ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಡಗಾಲು, ಅಪಪ್ರಚಾರಗಳು, ಸುಳ್ಳು ಕೇಸ್ಗಳು, ಭಾರತದೇಶದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ದಾಳಿಗಳು ನಿರಂತರವಾಗಿ ಮಾಡ್ಕೊಂಡು ಬಂದರು. ಇದೆಲ್ಲ ಭಾಳ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನಮ್ಮ ಕ್ಷೇತ್ರದ ಜನರ ಒಂದು ಸಹಕಾರ, ಆಶೀರ್ವಾದ, ನಮ್ಮ ಕ್ಷೇತ್ರದ ದೇವರ ಆಶೀರ್ವಾದದಿಂದ ಅದನ್ನೆಲ್ಲ ಭಾಳ ಸಂತೋಷವಾಗಿ ಎದುರಿಸ್ಕೊಂಡು ಬಂದೆ. 2023 ಚುನಾವಣೆಯಲ್ಲಿ ಮತ ಎಣಿಕೆ ಎಲ್ಲ ಪಕ್ಷಗಳ ಚುನಾವಣಾ ಏಜೆಂಟರ ಸಮಕ್ಷಮದಲ್ಲಿ ಅತ್ಯಂತ ಪಾರದರ್ಶಕವಾಗಿ ನಡೆದಿದೆ. ನಾನು ಕೂಡ ಮತ ಎಣಿಕೆ ಹೋಗಿರಲಿಲ್ಲ. ನನ್ನ ಪರವಾಗಿ ಸುಧೀರ್ ಕುಮಾರ್ ಮುರಳಿ ಹೋಗಿದ್ದರು, ಅವ್ರ ಎಲೆಕ್ಷನ್ ಕೌಂಟಿಂಗ್ ಏಜೆಂಟ್ ಆಗಿ. ಸೊ BJP ದಳ ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಆ ಒಂದು ಕೌಂಟಲ್ಲಿ ಭಾಗವಹಿಸಿದ್ರು. ಪ್ರತಿಯೊಂದು ಮತವನ್ನು ತೋರಿಸಿ ಅವರೆಲ್ಲರ ಒಪ್ಪಿಗೆ ಮೇರೆಗೆ ಪ್ರತಿಯೊಂದು ರೌಂಡು ಕೌಂಟ್ ಆಗಿದೆ, ಪ್ರತಿಯೊಂದು ರೌಂಡಲ್ಲೂ ಸೈನು ಮಾಡಿದ್ದಾರೆ. ಆವಾಗ ಯಾವುದೇ ತಕರಾರು ಇರಲಿಲ್ಲ. ಅದಾದ ನಂತರ ಯಾವಾಗ ನಾನು 201 ಮತದಲ್ಲಿ ಗೆದ್ದನೋ ಆಮೇಲೆ ಅವ್ರದ್ದು ಈ ಮೊದಲೇ ಪ್ಲ್ಯಾನ್ ಮಾಡಿದ್ರಲ್ಲೋ ಗೊತ್ತಿಲ್ಲ, ದುಷ್ಕೃತ್ಯದ ಸಂಖ್ಯೆ ಅವರಿಗೆ ಅವ್ರ ತಲೆಗೆ ಹೋಯಿತು. 201 ಮತಗಳ ಅಂತರಿಂದ ಗೆದ್ದಂಥವನ್ನ ಮತದಾನದ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿದ್ರು, ಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು. ಬರೀ ಮತ ಎಣಿಕೆಗೆ ರಿಟ್ ಪಿಟಿಷನ್ ಹಾಕಿದ್ರೆ ನಾನು ಸಹಕಾರ ಕೊಡೋದ್ರ ಜೊತೆಗೆ ಸುಮಾರು 19 ಆರೋಪಗಳನ್ನು ಮಾಡಿದ್ರು. ನ್ಯಾಯಾಲಯ 18 ಆರೋಪಗಳನ್ನು ತಿರಸ್ಕಾರ ಮಾಡಿ ಒಂದನ್ನು ಪುರಸ್ಕರಿಸಿ ಮತದಾನ ಎಣಿಕೆಗೆ ಆದೇಶ ಮಾಡಿದ್ರು. ಅವರ ಒತ್ತಡ ಮತ್ತಿನ್ನೇನು ಮಾಡಿದ್ರೋ ಗೊತ್ತಿಲ್ಲ. ಅವತ್ತು ಮತ ಎಣಿಕೆ ಪಾರದರ್ಶಕವಾಗಿರಲಿಲ್ಲ. ನಾವು ಪ್ರಾರಂಭಿಕವಾಗಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಾಗಲೇ ನಾವು ಮತ್ತು ನಮ್ಮೆಲ್ಲ ಏಜೆಂಟು ಪ್ರತಿಯೊಬ್ಬರು ಅವ್ರನ್ನ ಬಿಟ್ಟು ಹೊರತುಪಡಿಸಿದ್ರೆ ಅಪಸ್ತರಗಳನ್ನಿತ್ತು. ಟ್ರಂಕ್ಗಳು ಡ್ಯಾಮೇಜ್ ಆಗಿದೆ, ಲಾಕರ್ ಓಪನ್ ಆಗಿದೆ, ಸೀಲ್ ಓಪನ್ ಆಗಿದೆ ಅಂತ. ಅದಾದ ನಂತರ ಇಲ್ಲ, ಕಾನೂನು ಪ್ರಕಾರ ನಾವು ನಿಮ್ಮ ಲ್ಯಾಪ್ಸಸ್ ಏನಿದೆ ನಾವು ಬರಿತೀವಿ, ಚುನಾವಣೆ ಆಯೋಗಕ್ಕೆ ವರದಿ ಸಲ್ಲಿಸ್ತೀವಿ, ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ತೀವಿ, ಮತ ಎಣಿಕೆ ನಿಲ್ಸೋಕ್ಕಾಗಲ್ಲ ಅಂತ ಮನವಿ ಮಾಡ್ತೇವೆ. ಕೋರ್ಟ್ ಅನುಮತಿ ತಗೊಂಡು ಮಾಡಿ ಅಂದೆ. ಅದಾದ ನಂತರ ಕೌಂಟಿಂಗ್ ಸ್ಟಾರ್ಟ್ ಆದಮೇಲೆ ಕೋರ್ಟ್ದ ಸ್ಪಷ್ಟ ಆದೇಶ ಇತ್ತು. ಕೋರ್ಟ್ದು 279 ಪೋಸ್ಟಲ್ ಬ್ಯಾಲೆಟ್ಗಳು ಏನಿದ್ದು ಅವುಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಅವ್ರದ್ದು ಅಲಿಗೇಷನ್ ಅದೇ ಇದ್ದಿದ್ದು, ಅವ್ರದ್ದು ಅಪೀಲು ಅದೇ ಇದ್ದಿದ್ದು. 279 ಮತಗಳಲ್ಲಿ ನನ್ನ ಓಟ್ಗಳಿದ್ದಾವೆ, ಅದನ್ನು ಓಪನ್ ಮಾಡಿಲ್ಲ, ಅಲ್ಲಿ ಮರೆ ಬಾಚಿದ್ದಾರೆ ಅಂತ ಅವ್ರ ಅಪೀಲು. ನಾವು ಸತ್ಯ ಹೊರಗೆ ಬಂದುಬಿಡಲಿ ಅಂತ ನಾವು ಒಪ್ಪಿಗೆ ಕೊಟ್ವಿ. ಕೌಂಟು ಆಯಿತು. ಅದರಲ್ಲಿ ನನಗೆ 2 ಓಟ್ ಹೆಚ್ಚು ಬಂತು. ಆ 2 ಓಟನ್ನು ಹೆಚ್ಚು ಹೆಚ್ಚಿನ ಸೇರಿಸಿ ಹೋದ ಸರಿ ವ್ಯಾಲಿಡ್ ಮತಗಳೇನಿದ್ದು ಅವುಗಳನ್ನ ಲೆಕ್ಕ ಮಾಡಿ ರಿಸಲ್ಟ್ ಘೋಷಣೆ ಮಾಡಬೇಕಾಗಿತ್ತು. ಅವರು ಅಲ್ಲಿ ಕೋರ್ಟ್ ಆದೇಶನೂ ಕೂಡ ಅದೇ ಥರ ಇತ್ತು. ಅವರು ಇದನ್ನ ಪರಿಶೀಲನೆ ಮಾಡಿ ಅದು ಪರಿಶೀಲನೆ ಮಾಡೋಕ್ಕೆ ಅವ್ರು ಒತ್ತಡದ ಮೇಲೆ ಹೊರಟರು ಚುನಾವಣಾ ಅಧಿಕಾರಿಗಳು. RO ಇದ್ದಂತ ಅಲ್ಲಿ ಬಂಡಲ್ನ ಇನ್ನೊಂದು ಟಿಕ್ ಹಾಕುವ ಮುಖಾಂತರ ನನಗೆ ಬಿದ್ದಂಥ ಮತದ ಬಂಡ್ಲೇನಿತ್ತು ಅದಕ್ಕೆ ಸುಮಾರು 257 ಮತಗಳು ಇನ್ನೊಂದು ಟಿಕ್ ಹಾಕಿ ಇನ್ವ್ಯಾಲಿಡ್ ಮಾಡಿದ್ದಾರೆ. ಇಂಕ್ ಬೇರೆ ಇದೆ,
ಕೆಲವರು ಹೆಬ್ಬೆಟ್ಟು ಓದ್ತಿದ್ದಾರೆ. ಅವ್ನು ಹೆಬ್ಬೆಟ್ಟು ಓದ್ತಾನು ಇನ್ನೊಂದು ಹೆಬ್ಬೆಟ್ಟೆ ಓದ್ಬೇಕಲ್ಲ, ಇನ್ನೊಂದು ಟಿಕ್ ಹಾಕದೆ ಹಾಗೆ. ಈ ರೀತಿ ಅಕ್ರಮ ನಡೆದಿದೆ. ಅಕ್ರಮದಲ್ಲಿ ನನಗೆ 52 ಮತಗಳ ಹಿನ್ನಡೆ ಆಯಿತು. ನಾವು ಮನವಿ ಮಾಡಿದ್ವಿ, ಇಲ್ಲಿ ಲೋಪ ಆಗಿದೆ, ಎಲ್ಲ ರೀತಿಯ ವರದಿಗಳು ಮಾಡಬೇಕು ಅಂತ ಹೇಳಿದ್ರೆ ಅದು ಅವರನ್ನು ಘೋಷಣೆ ಮಾಡಿ ಭಾರಿ ಬಲಾತ್ಕಾರವಾಗಿ ಸರ್ಟಿಫಿಕೇಟು ಕೂಡ ತಗೊಂಡಿಲ್ಲ. ಒತ್ತಡ ಮಾಡಿ ಬಲಾತ್ಕಾರ ಮಾಡಿ ಅವರು ಚುನಾವಣಾ ಆಯೋಗದ ಅನುಮತಿ ಬರೋವರೆಗೂ ನ್ಯಾಯಾಲಯಕ್ಕೆ ನಾವು ಸಲ್ಲಿಸ್ತೀವಿ ಎಲ್ಲ ಸಂಪೂರ್ಣ ವರದಿಯನ್ನು. ನ್ಯಾಯಾಲಯದ ಆದೇಶ ಬಂದಾಗ ಘೋಷಣೆ ಮಾಡ್ತೀವಿ ಅಂತ ಕೇಳಲೇ ಇಲ್ಲ. ಅನಿವಾರ್ಯವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಸರ್ವೋಚ್ಚ ನ್ಯಾಯಾಲಯ ಸುದೀರ್ಘವಾಗಿ ಚರ್ಚೆ ನಡೆಸಿ ನನಗೆ ಶಾಸಕ ಸ್ಥಾನವನ್ನು ಮರುಸ್ಥಾಪನೆ ಮಾಡಿಕೊಟ್ಟಿದೆ. ಇನ್ನು ಮುಂದೆ ಅನೇಕ ತನಿಖೆಗಳು, ಹಿಯರಿಂಗ್ಸ್ಗಳು ಸುಪ್ರೀಂ ಕೋರ್ಟ್ ಅವ್ರದ್ದೇ ಆದಂಥ ಒಂದು ನಿಯಮಗಳಲ್ಲಿ ಮಾಡ್ತಾರೆ. ಅಲ್ಲಿ ಕೂಡ ನನಗೆ ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆಯನ್ನು ನಾನು ಹೊಂದಿದ್ದೇನೆ. ಇದ್ರ ಜೊತೆಗೆ ನನ್ನ ಒಂದು ಕಳಕಳಿಯ ಮನವಿ ಎಲ್ಲರಲ್ಲೂ, ಇಂಥ ಒಂದು ದುಷ್ಕೃತ್ಯ ಎಲ್ಲೂ ನಡೀಬಾರ್ದು. ಇದು ಸಂವಿಧಾನ ವಿರೋಧಿ ನೀತಿ. ಸಾಮಾನ್ಯರು, ಬಡವರು ಚುನಾವಣೆ ಎದುರಿಸೋಕ್ಕಾಗದಲ್ಲೇ ಇರೋಂಥ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಕಷ್ಟಪಟ್ಟು ಚುನಾವಣೆ ಎದುರಿಸಿದ ಮೇಲೆ ಈ ರೀತಿಯ ದುಷ್ಕೃತ್ಯಗಳು ಕೂಡ ಆಗ್ತಾ ಇವೆ. ಟ್ಯಾಂಪರಿಂಗ್ ಮಾಡೋದು. ಇದರಲ್ಲಿ ನನ್ನ ಒಂದು ಅಪೀಲ್ ಏನು ಅಂತ ಹೇಳಿದ್ರೆ, ನಾನು ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಕೇಳಿದ್ದೇನೆ. ಕ್ರಿಮಿನಲ್ ಕೇಸ್ ಹಾಕಿ ಅಲ್ಲಿ ನ್ಯಾಯ ಕೇಳಿದ್ದಾರೆ. ಧರ್ಮ ದೇವತೆಗಳಲ್ಲೂ ಕೂಡ ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಇದರಲ್ಲಿ ಯಾರು ತಪ್ಪು ಮಾಡಿದಾರೋ, ನಾನು ತಪ್ಪು ಮಾಡಿದ್ರೆ ನನಗೆ ಕಾನೂನಿನ ಚೌಕಟ್ಟಿನಡಿ ಪನಿಷ್ಮೆಂಟ್ ಆಗಲೇಬೇಕು. ಇಲ್ಲ ಅಂದ್ರೆ ಯಾರು ತಪ್ಪು ಮಾಡಿದಾರೋ ತನಿಖೆ ಮಾಡಿ ಆ ತಪ್ಪಿಸ್ತರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಿದ್ರೆ ಇನ್ನು ಮುಂದೆ ಇಂಥ ಕೃತ್ಯಗಳು ಆಗೋದಿಲ್ಲ. ಹಾಗಾಗಿ ನಾನು ಎಲ್ಲರ ಮೊರೆ ಹೋಗಿದ್ದೇನೆ, ಜನತಾ ನ್ಯಾಯಾಲಯದ ಮೊರೆನೂ ಕೂಡ ಹೋಗಿದ್ದೇನೆ. ಜನರು ತೀರ್ಪು ಕೊಟ್ಟದನ್ನು ಅಳಿಸೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಳಿಸಿದ್ದಾರೆ. ಅದು ಸರಿಯಾಗಬೇಕು, ಸರಿ ಆಗುತ್ತೆ ಅನ್ನುವ ಸಂಪೂರ್ಣ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಬಿಟ್ಟರೆ ಬೇರೆ ಯಾವುದೇ ದೃಷ್ಟಿ ಇಲ್ಲ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ನನಗೆ ನನ್ನ ಅಧಿಕಾರವನ್ನು ಪುನಃ ಸ್ಥಾಪನೆ ಮಾಡಿಕೊಟ್ಟಿದೆ. ಅಲ್ಲಿ ಕಾನೂನು ಸಂವಿಧಾನದ ರಕ್ಷಣೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆ ಒಂದು ತೀರ್ಪು ಬಹುಶಃ ಇಡೀ ಜಗತ್ ಪ್ರಸಿದ್ಧಿ ಆಗ್ಬೋದು. ದೇಶ ವಿದೇಶಗಳಲ್ಲಿ ಈ ತೀರ್ಪು ಮುಂದೆ ಅತ್ಯಂತ ಪರಿಣಾಮಕಾರಿಯಾಗಿ ನ್ಯಾಯಯುತ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನಷ್ಟು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. 2023 ನಂದೇ ಆಯಿತು. ಅದಾದ ನಂತರ ಅವ್ರೇನು ಅಪೀಲ್ ಮಾಡಿದ್ರು, ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್, ಅಲ್ಲೂ ನಂದೇ ಆಯ್ತು. ಈ ಜನತೆಗೆ ಆದ್ಮೇಲೆ ಟ್ಯಾಂಪರಿಂಗ್ ಮಾಡಿದ್ದು ಅಂತ ಬದಲಾವಣೆ. ಜನತೆಗೆ ಏನ್ ಹೇಳ್ತೀರಿ ಅಂತ ಹೇಳಿ? ಜನತೆಗೆ ಸತ್ಯ ಹೊರಬೇಕು. ಸತ್ಯಮೇವ ಜಯತೆ ಅಂತ ನಾವು ಹೊರಟಿದ್ವಿ ಹೋರಾಟ ಮಾಡೋದಕ್ಕೆ, ನ್ಯಾಯ ಕೇಳೋದಕ್ಕೆ. ಅದಕ್ಕೆ ಅಲ್ಲ, ಇಲ್ಲಿ ನನ್ನ ಹರಕೆ ಏನು ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರಬೇಕು, ತಪ್ಪಿತಸ್ಥರು ಶಿಕ್ಷೆ ಆಗಬೇಕು. ನೆರವೇರಿಸಿದೆ ಅಂತ ಅನಿಸ್ತಿದೆ ಸರ್. ನಾನು ಎಲ್ಲ ಧರ್ಮ ದೇವತೆಗಳಲ್ಲೂ ಬೇಡ್ಕೊಂಡಿದ್ದೀನಿ. ನಮ್ಮ ದೇಶ ತಮಗೆ ಗೊತ್ತಿದೆ. ಒಂದ್ ಕಡೆ ಧಾರ್ಮಿಕ ಭದ್ರ ಬುನಾದಿಯ ಮೇಲೆ ನಿಂತಿರ್ತಕ್ಕಂಥದ್ದು, ಅವರು ಬೇರೆಯವರು ಅದನ್ನು ಹೆಚ್ಚು ನಂಬಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಕಾನೂನು ಚೌಕಟ್ಟು, ಅದ್ರ ಜೊತೆಗೆ ಜನತಾ ನ್ಯಾಯಾಲಯ, ಇವೆಲ್ಲವರಲ್ಲೂ ನಾವು ತೀರ್ಪು ಕೇಳಬೇಕಲ್ಲ, ನ್ಯಾಯ ಹೊರಗೆ ಬರಬೇಕಲ್ಲ. ಈ ಥರ ಮೋಸ ಯಾರಿಗೂ ಆಗಬಾರ್ದಲ್ಲ. ಈಗ ನಾವೇ ಎದೆಗುಂದಿ ಹಿಂದೆ ಹೋಗ್ಬಿಟ್ರೆ ಜನಸಾಮಾನ್ಯರು, ಬಡವರು, ವಿದ್ಯಾ ಇಲ್ಲದೇ ಇರ್ತದಂಥವ್ರು ಚುನಾವಣಾ ಸ್ಪರ್ಧೆ ಮಾಡ್ತಾರೆ. ಅವ್ರ ಪರಿಸ್ಥಿತಿ ಏನು? ಅವರಿಗೆಲ್ಲ ಹಿಂಗೆ ಅನ್ಯಾಯ ಆಗಬಾರ್ದು ಅನ್ನೋ, ಅದು ಬರೀ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ನವ್ರಿಗೂ ಆಗಬಾರ್ದು, ಭಾರತೀಯ ಜನತಾ ಪಕ್ಷಕ್ಕೂ ಆಗಬಾರ್ದು, ಬಿಜೆಪಿಗೂ ಆಗಬಾರ್ದು, ಅಥವಾ ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥ ಅಲ್ಲಿಯ ಒಂದು ಏನು ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಇಂಡಿಪೆಂಡೆಂಟ್ಸ್ ಇದ್ದಾರೆ, ಪಕ್ಷೇತರವ್ರು, ಯಾರಿಗೂ ಈ ಅನ್ಯಾಯ ಆಗಬಾರ್ದು.